ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ವಿಚಾರಣಾ ದಿನ ಕೈದಿಯಾಗಿದ್ದಾರೆ, ಜೈಲಿನಲ್ಲಿದ್ದಾರೆ. ಆದ್ರೆ ಒಂದು ಫೋಟೋ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ದರ್ಶನ್ ಅವರ ಫೋಟೋನೇ ಹೌದಾ ಅಲ್ವಾ ದೃಶ್ಯದಲ್ಲಿ ಗಮನಿಸ್ತಿದೀವಲ್ಲ, ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಸರ್, ನಾವು ಕಳೆದ ಬಾರಿ ಜೈಲು ಒಳಗಿನ ಫೋಟೋ ನೋಡಿದ್ವಿ. ದರ್ಶನ್ ಅವರು ಕೈಯಲ್ಲಿ ಮಗ್ಗಿ ಹಿಡ್ಕೊಂಡು ಸಿಗರೇಟ್ ಹಿಡ್ಕೊಂಡು ಕೂತ್ಕೊಂಡಿದ್ದು ನೋಡಿದ ಸ್ಟೈಲೇ ಬೇರೆ, ನಡ್ಕೊಂಡು ಬಂದಿದ್ದೇ ಬೇರೆ. ಇದು ಅಥವಾ ಅನ್ನೋ ರೀತಿಯಲ್ಲಿ ಇಲ್ಲ, ಬಟ್ ಹೆಂಗಿದ್ದವ್ರು ಹಿಂಗಾಗ್ಬಿಟ್ರೆ ಅನಿಸ್ತಿದೆ ಸರ್. ಅಂದರೆ ಒಂದು ವಯಸ್ಸು, ಒಂದು ನಟನಾಗಿ ಅವರು ಸಾರ್ವಜನಿಕರಿಗೆ ತೋರಿಸ್ಕೊಳ್ಳೋದೇ ಬೇರೆ ಫೇಸ್ ಇರುತ್ತೆ. ಬಟ್ ಅವರು ಖಾಸಗಿ ಬದುಕಲ್ಲಿ ಒಂದು ಹಂತಕ್ಕೆ ಹಿಂಗೆ ಇರ್ತಾರೆ. ಅವರು ಒಂದಷ್ಟು 50ರ ಆಸ್ಪಾಸಲ್ಲಿದ್ದಾರೆ. ಆಮೇಲೆ ಜೈಲಲ್ಲಿ ಅವರಿಗೆ ಸರಿಯಾದ ಏನೇ ಇದ್ರೂ ಕೂಡ ಅವ್ರು ಏನೇನೋ ದಿನನಿತ್ಯವಾಗಿ ಬಳಸ್ತಾ ಇದ್ರು ಆ ಬಳಕೆಯ ಕ್ರೀಮು ಮತ್ತೊಂದು ಮಗದೊಂದು ಅಥವಾ ಅವರ ಇನ್ನೊಂದಷ್ಟು ಅವರ ಜೀವನ ಶೈಲಿಗೆ ಏನೇನು ಅಳವಡಿಸ್ಕೊಂಡಿದ್ರು ಅದಷ್ಟು ಸಿಗೋದಕ್ಕಂತೂ ಸಾಧ್ಯ ಇಲ್ಲ. ಆಮೇಲೆ ಜೈಲಲ್ಲೂ ನೀವು ರಾಜಂತರನೇ ಇರಬೇಕು ಅಂದ್ರೆ ಅಸಾಧ್ಯ. ಹೌದು, ಅದು ಜೈಲಲ್ಲಿ ನಿಮಗೆ ಎಲ್ಲವೂ ಸಿಕ್ಕಿರುತ್ತೆ, ಮೊದಲಿದ್ದಂಗೆ ಇರ್ತಾರೆ ಅಂದರೆ ಮತ್ತೆ ಜೈಲು ಅನ್ಸ್ಕೊಳ್ಳೋದಿಲ್ಲ. ಹೌದು, ನಿಮ್ಗೆ ಅಲ್ಲಿ ಅಂದರೆ ಒಂದು ಬೆನ್ನು ನೋವಿನ ಸಮಸ್ಯೆ ಇದೆ, ಇನ್ನೊಂದು ಜೈಲು ಹಿಡಿಸೋದಿಲ್ಲ, ಆಮೇಲೆ ಆಹಾರ ಸರಿ ಹೋಗೋದಿಲ್ಲ, ವಾತಾವರಣ ಸರಿ ಇಲ್ಲ, ಮಾನಸಿಕವಾಗಿ ಕುಗ್ಗಿರುವಂಥ ವ್ಯಕ್ತಿ ಹತ್ರ ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನೀವು? ಈಗಾಗಲೇ ಅವರು ಜರ್ಜರಿತ ಆಗಿರುವಂಥ ದೇಹ ಕೂತ್ಕೊಂಡಿದ್ದಾರೆ, ಮನಸ್ಸು ಜರ್ಜರಿತ, ದೇಹನೂ ಜರ್ಜರಿತ. ಹಾಗಾಗಿ ನೀವು ಈ ಫೇಸನ್ನು ನೋಡೋಕ್ಕೆ ಸಾಧ್ಯ. ಇಡೀ ಅಭಿಮಾನಿ ವರ್ಗದವರು ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದೇನು ಅಂತಂದರೆ ಸುಪ್ರೀಂ ಕೋರ್ಟ್ನ 1 ವರ್ಷದ ಅವಧಿಗಿಂತ ಮೊದಲೇ ಬೇರೆ ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪವಾಡ ಆಗಲಿ, ಬೇರೆ ಏನಾದರೂ ಒಂದಷ್ಟು ಈ ತ್ವರಿತಗತಿಯಲ್ಲಿ ವಿಚಾರಣೆ ನಡೆದು ಏನೋ ಬೇರೆ ಅವಕಾಶಗಳು ಬರುತ್ತಾ ಅನ್ನುವಂಥ ನಿಟ್ಟಲ್ಲಿ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ. ಇವತ್ತು ದರ್ಶನ್ ಇವರ ಅಭಿಮಾನಿ ಬಳಗ ಮತ್ತು ಅವರು ಇಲ್ಲಿ ನಡ್ಕೊಳ್ತಾ ಇರುವಂಥ ರೀತಿ ಏನಿತ್ತು ನಮಗೆ ಸಾಮಾನ್ಯವಾಗಿ ಆಗಿದ್ದಾಗೋಗಿದೆ ಸ್ವಾಮಿ. ಹೌದು, ಆಗಿದ್ದಾಗೋಗ್ಬಿಟ್ಟಿದೆ. ಏನೋ ನಮಗೆ ಅದರಲ್ಲಿ ಅವಕಾಶಗಳು ಇದೆಯಾ, ಕಾನೂನು ಅಡಿಯಲ್ಲಿ ನಮಗೇನಾದರೂ ಬೇರೆ ಇದೆಯಾ ಅನ್ನುವಂಥ ನಿಟ್ಟಲ್ಲಿ ಅವರು ದಾರಿಗಳು ಹುಡುಕ್ತಾ ಇದ್ದಾರೆ ವಿನಃ ಈಗ ಇವರ ಫೋಟೋಗಳು ವೈರಲ್ ಆಗಿದ್ದು ಇದರಿಂದ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ. ಹೌದು, ಇದನ್ನು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿಸ್ಕೊಂಡು ಕೂತ್ಕೋಬೇಕು ಅಥವಾ ಯಾರಾದರೂ ಒಂದು ಲೆಕ್ಕಾಚಾರದಲ್ಲಿ ಬೇಕು. ಈಗ ಸೃಷ್ಟಿ ಮಾಡೋದಕ್ಕೆ ನಾನಾ ಕಲೆಗಳಿರೋದ್ರಿಂದ ಯಾರ ಕೈಯಲ್ಲಿ ಇದು ಕಸೂತಿಯಾಗಿರುತ್ತೋ ಗೊತ್ತಿಲ್ಲ, ಅಥವಾ ನಿಜವಾಗ್ಲೂ ಈ ಫೋಟೋ ಈಚೆ ಬರುತ್ತೋ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ಜೈಲಲ್ಲಿ ಸಿಗರೇಟ್ ಹೊಡ್ಕೊಂಡು ಕಾಫಿ ಹೊಡೆದಿರೋದು ಫೋಟೋಗಳು ಈಚೆ ಬಂದಿತ್ತು, ಅದು ನೈಜತೆಗೆ ಹತ್ತಿರ ಇತ್ತು. ಇದು ಎಲ್ಲೋ ಒಂದು ಕಡೆ ಯಾವುದೋ ಹಿನ್ನೆಲೆಗೆ ಯಾವುದನ್ನೋ ಕೂರಿಸ್ಕೊಂಡು ಅಥವಾ ಏನೋ ಒಂದು ಆದಂಗಿದೆ. ಈ ರೀತಿಯ ಫೋಟೋಗೆ ಫೇಸು ನೀವು ಕ್ಯಾಮ್ರಾ ಫೇವರ್ ಆಗಿ ಅವ್ರು ಫೋಸ್ ಕೊಟ್ಟಂಗಿದೆ. ಸೊ ಎಲ್ಲೋ ಒಂದು ಕಡೆ ಅವರು ಹಿಂಬದಿಲೋ ಅಥವಾ ಅವರ ಎಲ್ಲೋ ಒಂದು ಕಡೆ ಬೇರೆ ನೋಟ ಇದ್ದಾಗ ಫೋಟೋ ಈಚೆ ಬಂದುಬಿಟ್ಟಿದ್ರೆ ಅದೊಂದು ಲೆಕ್ಕಾಚಾರ ಆಗಿರೋದು. ಅವರು ನೇರವಾಗಿ ಕ್ಯಾಮ್ರಾ ನೋಡ್ದಂಗೆ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಇದನ್ನು ನಕಲಿಯಾಗಿ ಯಾರೋ ಸೃಷ್ಟಿ ಮಾಡಿ ಬಿಟ್ಟಿದ್ದಾರೆ. ಈಗೇನಾಗುತ್ತೆ, ಕೆಲವರಿಗೆ ಚಾಲ್ತಿಲಿರಬೇಕು, ಒಂದು ದ್ವೇಷ ಪಡೋರು ಇದ್ದಾರೆ, ಇನ್ನೊಂದು ಈ ಹಿನ್ನೆಲೆಯನ್ನ ಇಟ್ಟುಕೊಂಡು ಯಾರೋ ಒಂಥರ ವಿಕೃತಿ ಮೇರೆ ಒಂದು ಸಂತತಿಗಳು ಹುಟ್ಕೊಂಡಿದ್ದಾವಲ್ಲ, ಆ ನಿಟ್ಟಲ್ಲೂ ಕೂಡ ಯಾರದ್ದೋ ನೋವಲ್ಲಿ ಒಂದು ನಲಿವು ನೋಡ್ಕೊಳ್ಳುವಂಥ ಒಂದು ವಿಕೃತಿ ಅವರಲ್ಲೆಲ್ಲರೂ ಕಸೂತಿಯಾಗಿ ಈಚೆ ಬಂದಿರ್ಬೋದು. ಆದರೆ ಒಂದು ಹೇಳೋದಂತೂ ಸತ್ಯ, ಯಾರೋ ನೋವಲ್ಲಿದ್ದಾರೆ, ನಮಗೆ ಆ ನೋವಲ್ಲಿರುವಂಥ ಆ ವಿಕೃತಿ ಬೇಡ. ಅದು ನಿಜವೋ ಅಥವಾ ನಕಲಿಯೋ ಆ ನಿಟ್ಟಲ್ಲಿ ಮಾತುಕತೆಗಳಿಗಿಂತ ಕ್ರಮ ಆಗಿದೆ, ಅದನ್ನು ಅನುಭವಿಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಗಳಾಗ್ತಾ ಇದ್ದಾವೆ. ಅದಾದ ನಂತರದಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಅದನ್ನು ನಂಬ್ಕೊಂಡು ಅವರು ಇದ್ದಾರೆ, ಅವ್ರ ಅಭಿಮಾನಿಗಳು ಇದ್ದಾರೆ. ಮುಂದಿನದೆಲ್ಲ ದೇವರಿಗೆ ಬಿಟ್ಟಿದೆ. 1 ವರ್ಷದ ಗಡುವಿದೆ, ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.